ಒಂದೇ ಫ್ಯಾಮಿಲಿ 5 ಜನ ಸರ್. ಮಾಮ ಈ ಕಡೆ ಸ್ವಲ್ಪ ತಗೋ ಈಗ ತಗೋ ಎಲ್ಲ ಬಂದು ಇದು ಮಾಡುತ್ತೆ. ನಾನು ಡಿಸ್ಟ್ರಿಕ್ಟ್ ಇಂಚಾರ್ಜ್ ಮಿನಿಸ್ಟರ್ ಇವರು ಗೊತ್ತಿದೆಲ್ಲ. You suggest me what to do, we'll do. You suggest me, we'll sit and we'll decide. ಒಳ್ಳೆದಾಗ್ತದೆ, ಧೈರ್ಯವಾಗಿರಿ. ಆಗ್ತದೆ, ಒಳ್ಳೆ ವಾಸಿ ಆಗ್ತದೆ. ಎಲ್ಲ ಮಲಗಿದ್ರಾ? ಮತ್ತೆ ಹೆಂಗ್ ಓಪನ್ ಮಾಡಿದ್ರು? ಅಡಿಗೆ ಮಾಡಕತ್ತಾರೆ ಸರ್. ಬೆಳಗ್ಗೆವ ನಮ್ಗೆ ಒಂದು 20 ಜನ ಜಾಸ್ತಿ ಇದೆ ಸರ್. ಪ್ರೋಗ್ರಾಮ್ ಪುರಿ ಅದಾವ, ಹೊಲ್ದಾಗ ಬುತ್ತಿ ಮಾಡ್ತಾರೆ. 1 ಗಂಟೆ ಹೋಗಾಕ ಹೆಣ್ಮಕ್ಳು ಬುತ್ತಿ ಮಾಡಕ್ಕಿದ್ದಾರೆ, ತಿಂಡಿ ಮಾಡಕ್ಕೆ ಅಡಿಗೆ ಮಾಡಕ್ಕಿದ್ದಾರೆ. ಆ್ಯಕ್ಚುಲಿ ಎಂಟಿ ಸಿಲಿಂಡರ್ ಖಾಲಿ ಕ್ಯಾಪ್ ಓಪನ್ ಮಾಡಿಬಿಡ್ತಾರೆ. ದಟ್ ಆಸ್ ಎಕ್ಸ್ಪ್ಲೋರ್. ಹಾಗೇನೆ ಫೈರ್ ಇತ್ತಂತೆ, ಒಂದು ಉರಿತಾ ಇತ್ತು. ದೇ ಓಪನ್ ದಿ ಕ್ಯಾಪ್, ಅದು ಎಕ್ಸ್ಪ್ಲೋಡ್ ಆಗಿದೆ. ದಿಸ್ ಆಲ್ಸೋ 40%. How much per? This is about 40%. 40%. Hand also. You can see the hair also. So this baby is about 70%. For mother के and husband is in jail. Being taken care by the. How much percent burn for that? 10 to 15%. Neurosurgeon. We got a CT scan done here. We had SAS. 40% for that, 30-40%. Center in Victoria. And we will. ICU. Above 7, for them we can shift from Victoria Bangalore. Second thing, like sir said. ಅದೆಲ್ಲ ಅವ್ರಿಗೆ ಇಲ್ಲೇ ಟ್ರೀಟ್ಮೆಂಟ್ ಕೊಡ್ತಾರೆ, ಪರವಾಗಿಲ್ಲ. 30-40% ಆಗಿದೆ ಅಂತ ಏನು ಸಮಸ್ಯೆ ಇಲ್ಲ, ಸರಿಪಡ್ತಾರೆ. ಈಗ 70% ಇರೋದು ಅದು ರಿಕ್ಸೆ, ಅದು ಶಿಫ್ಟ್ ಮಾಡಿಬಿಡಿ ಸರ್. ಮಾಡಿಬಿಡ್ಲ. ಐದು ಗಂಟೆಗೆ ನಮ್ಮ ಅಡುಗೆ ತಿಂಡಿ ಮಾಡುವ ಅಂತ ಹೇಳ್ಬಿಟ್ಟು ಸಿಲಿಂಡರ್ ಬ್ಲಾಸ್ಟ್ ಆಗಿಬಿಟ್ಟು 11 ಜನ ಇಂಜುರಿ ಆಗಿದ್ದಾರೆ. ಅದರಲ್ಲಿ 4 ಜನ 70% ಇಂಜುರಿ ಆಗಿದ್ದಾರೆ. ಅದರಲ್ಲಿ ಒಂದು ಸಣ್ಣ ಮಗು, 2 ವರ್ಷ ಮಗುನು 70% ಇಂಜುರಿ ಆಗಿದೆ. ಮಿಕ್ಕಿದ್ದು 5 ಜನದಲ್ಲಿ 5 ಜನ ಬಿಲೋ 40% ಇದ್ದಾರೆ. ಆಮೇಲೆ 2 ಜನ ಮಕ್ಕಳು ಇದ್ದಾರೆ. ಅದರಲ್ಲಿ ಆ ಮಕ್ಳಿಗೂ 15% ಇದಿಲ್ಲ, ಮೈನರ್ ಏನಿಲ್ಲ. ಅದು 15% ಬರ್ನಿಂಗ್ ಆಗಿದೆ, ಔಟ್ ಆಫ್ ಡೇಂಜರ್ ಆಗಿದೆ. 2 ಜನ ಮಕ್ಕಳು ಅದರಲ್ಲಿ. ಒಬ್ಬರು ತಲೆ ಏಟ್ ಬಿದ್ದು ಹೆಡ್ ಇಂಜುರಿ ಆಗಿಬಿಟ್ಟು ಅವ್ರಿಗೆ ಬಳ್ಳಾರಿ ಹಾಸ್ಪಿಟಲಲ್ಲಿ ಶಿಫ್ಟ್ ಮಾಡಿದ್ದಾರೆ. ಒಬ್ಬರನ್ನ ಡಿಸ್ಚಾರ್ಜ್ ಮಾಡಿದ್ದಾರೆ. ಹಾಗಾಗಿ ಈಗ ಹಾಸ್ಪಿಟ್ಲಿಗೆ ವಿಸಿಟ್ ಕೊಟ್ಟು ಬಂದು ಡಾಕ್ಟರ್ ನಾನು ವಿಕ್ಟೋರಿಯಾ ಹಾಸ್ಪಿಟ್ಲನ್ನು ಶಿಫ್ಟ್ ಮಾಡಬೇಕಂತ ಡಾಕ್ಟ್ರುಗಳು ಕೇಳಿದೆ. ಅಲ್ಲೇ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ. ಜಿಂದಾಲ್ ಹಾಸ್ಪಿಟ್ಲಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ. ಆ ಕಾರಣಕ್ಕೆ ಬೇಡ ಸರ್, ಮಾಡಿದ್ರೆ ಉಪಯೋಗ ಆಗೋಲ್ಲ. ಅಲ್ಲಿಂದ ಸೋಮಶೇಖರ್ ಅಂತ ಹೇಳ್ಬಿಟ್ಟು ಪ್ಲಾಸ್ಟಿಕ್ ಸರ್ಜನ್ ಅಪೋಲೋ ಹಾಸ್ಪಿಟ್ಲಿಂದ ಅವರು ಹೊರಟವ್ರೆ. ಅವ್ರು ಬಂದು ನಮ್ಮ ಸಜೆಷನ್ ಕೊಡ್ತಾರೆ, ಏನು ಮಾಡ್ಬೋದು, ಇಲ್ಲೇ ಟ್ರೀಟ್ಮೆಂಟ್ ಕೊಡೋದಾ ಇಲ್ಲ ಬೆಂಗಳೂರು ಶಿಫ್ಟ್ ಮಾಡೋದಂತ. ಏನಂದರೆ 70% ಇದೆ, 4 ಜನಕ್ಕೆ 70% ಆಗಿದೆ. ಅವ್ರಿಗೆ ಇಲ್ಲೇ ಟ್ರೀಟ್ಮೆಂಟ್ ಕೊಡೋದಾ ಇಲ್ಲ ಬೆಂಗಳೂರಲ್ಲಿ ವಿಕ್ಟೋರಿಯಾದಲ್ಲಿ ಟ್ರೀಟ್ಮೆಂಟ್ ಕೊಡೋದು. ಆ ಸೋಮಶೇಖರ್ ಅವರು ಪ್ಲಾಸ್ಟಿಕ್ ಸರ್ಜನ್ ಬಂದು ಅವ್ರು ಸಜೆಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ 3:30 ಗಂಟೆಗೆ. ಅದಾದಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಸರ್, ಈಗ ಘಟನೆಗೆ ಏನು ಕಾರಣ ಗೊತ್ತಾಗಿಲ್ಲ. ಇಲ್ಲ, ಅದೇ ಗ್ಯಾಸ್ ಇದೆ ಏನೋ ಲೀಕ್ ಆಗಿಬಿಟ್ಟು ಅಡುಗೆ ಬೆಳಗ್ಗೆ ತಿಂಡಿ ಮಾಡೋಕೆ ಹೊರಟವ್ರೆ. ಇದ್ದಾಗೆ ಇದಾಗಿಬಿಟ್ಟು ಸಿಲಿಂಡರ್ ಬ್ಲಾಸ್ಟ್ ಆಗಿಬಿಟ್ಟು ಈ ಘಟನೆ ಆಗಬಾರ್ದಾಗಿತ್ತು. ಆ ಘಟನೆ ಆಗಿದೆ. ಎಲ್ಲ ಥರ ಟ್ರೀಟ್ಮೆಂಟ್ ಚೆನ್ನಾಗಿ ನಡೀತಾ ಇದೆ. ನಾನು ತಹಸೀಲ್ದಾರ್ಗೆ ಅಲ್ಲೇ ಇರೋಕೆ ಹೇಳಿದ್ದೀನಿ. ಆಚೆಯಿಂದ ಏನಾದ್ರು ಮೆಡಿಸಿನ್ ಅಗತ್ಯ ಇದ್ದರೆ ಅದೂ ತಂದು ಕೊಡೋಕ್ಕೆ ಆದೇಶನ ಮಾಡಿದ್ದೀನಿ. ಪರಿಹಾರ ಮೊದಲೇ ರಿಕವರಿ ಆಗಲಿ. ನಮ್ಮ ದೇವ್ರದಿಂದ ಪ್ರಾರ್ಥನೆ ಇಷ್ಟೇ ಮಾಡೋದು. ಮೊದಲೇ ಅವ್ರು ಜೀವ ಉಳಿಬೇಕು. ಜೀವ ಉಳಿಯೋದು ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಉಳಿತಾರಂತ ನಮ್ಗೆ ಏನೀಗಂದರೆ 70% ಹೇಳೋಕ್ಕಾಗಲ್ಲ. ಈಗ ಡಾಕ್ಟರ್ ಕೈಲೂ ಇರಲ್ಲ, ನಮ್ಮ ಕೈಲೂ ಇರಲ್ಲ, ನಿಮ್ಮ ಕೈಲೂ ಇರಲ್ಲ. ದೇವ್ರ ಕೈಲಿರೋದು. ಅದು ದೇವ್ರ ಇಚ್ಛೆಯಾಗಿ ಅದು ಉಳಿದ್ರೆ ಸಾಕಂತ ನಾವು ಬಯಸ್ತಾ ಇದ್ದೀವಿ. ಇಲ್ಲ, ಚೆನ್ನಾಗಿ ಎಲ್ಲರೂ ಮಾತಾಡ್ತಾವ್ರೆ. ಏನಾಗಿದೆ ಬರ್ನಿಂಗ್ ಸ್ಪೆಷಲಿ ಏನಾಗಿದೆ ಗೊತ್ತಾಗಲ್ಲ. ಚೆನ್ನಾಗಿ ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ. ಯಾರು 70% ಅವರು ಇದ್ದಾರೆ.
ಜಿಂದಾಲಲ್ಲೇ ಕೆಲಸ ಮಾಡೋರು ಒಬ್ಬರು ಇದರಲ್ಲಿ ಜಿಂದಾಲಲ್ಲೇ ಕೆಲಸ ಮಾಡೋರು ಹಾಲಪ್ಪ ಅಂತ ಹೇಳ್ಬಿಟ್ಟು ಅವರು ಚೆನ್ನಾಗಿ ಮಾಡ್ತಾರೆ. ನನಗೆ ನೋವು ತಂದಿದ್ದೇನೆ ಪಾಪ. ಒಂದು ಸಣ್ಣ ಮಗು 2 ವರ್ಷ 70% ಬರ್ನ್ ಆಗಿದೆ. ಪ್ರಪಂಚನೇ ನೋಡಿ ಆ ಮಗು. ಒಬ್ಬ ಅವ್ರ ತಂದೆ ಬೇರೆ ಏನೋ ಜೈಲಲ್ಲಿದ್ದಾರಂತೆ. ಆ ಮಗ ಸಣ್ಣ ಮಗು. ಅದು ನೋಡಿ ಭಾಳ ದುಃಖ ಆಯ್ತು ನನಗೆ. ನಾನು ದೇವ್ರ ಹತ್ರ ಇಷ್ಟೇ ಪ್ರಾರ್ಥನೆ ಮಾಡೋದು, ಆದಷ್ಟು ವಾಸಿಯಾಗಲಿ ಅಂತ ಭಗವಂತ ಪ್ರಾರ್ಥನೆ. ನೆಕ್ಸ್ಟ್ ವಿಜಿಟ್ ಥ್ಯಾಂಕ್ ಯು ಸರ್. ಹೋಗೋಣ.